ರಸೂಲಲ್ಲಾ ಎಂತಹ ಜನರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮೊದಲೇ ವ್ಯಕ್ತಿ ಮೊದಲೇ ಜನರು ಎಂತದ್ದು ಜನರು ಯಾರು ಧಾರ್ಮಿಕ ಜ್ಞಾನವನ್ನು ಪಡ್ಕೊಂಡಿಲ್ಲ, ಯಾರು ಧಾರ್ಮಿಕ ಜ್ಞಾನವನ್ನು ಕಲಿಯೋದು ಬಿಟ್ಟರು ಅಂತ ಜನರು ಶರ್ವನಾಸಾಗುತ್ತಾರೆ, ಅಂತ ಜನರು ಶರ್ವನಾಸಾಗುತ್ತಾರೆ ಸಹೋದರರೇ. ಮತ್ತು ಎರಡನೇದು ಜನರು ಯಾರು ಯಾ ರಸೂಲಲ್ಲಾ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಏನಂತ, ಯಾರು ಪ್ರಪಂಚದಲ್ಲಿ ನನ್ನ ಹಣ ನಾನು ಜಮಾ ಮಾಡ್ಬೇಕಂತಾರಲ್ಲ ಅಂತ ಜನರು ಶರ್ವನಾಸಾಗುತ್ತಾರೆ, ಅಂತ ಜನರು ಶರ್ವನಾಸಾಗುತ್ತಾರೆ. ಇವತ್ತು ನಾವು ಇದರ ಬಗ್ಗೆ ಒಂದು ಪ್ರಶ್ನೆ ಬರಬಹುದು. ಹೇಳಿ, ಹಣ ಜಮಾ ಮಾಡಕ್ ಕುಂತಿದೀವಿ, ಸಂಪತ್ತು ಜಮಾ ಮಾಡಕ್ ಕುಂತಿದೀವಿ, ಮತ್ತೆ ಹೇಗೆ ಶರ್ವನಾಸ ಆಗ್ತೀವಿ? ಈಗ ಶರ್ವನಾಸ ಆಗೋದಿಲ್ಲ. ಹಣ ಸಂಪತ್ತು ನಮ್ಮ ಕಡೆ ಇರ್ತೈತಿ, ನಾವು ಮಜಾ ಮಾಡ್ತೀವಿ, ಅದ್ರ ಮೇಲೆ ಇನ್ನೂ ಎಂಜಾಯ್ ಮಾಡ್ತೀವಿ. ನನ್ನ ಕಡೆ ಇಷ್ಟು ದುಡ್ಡು ಐತೆಪ್ಪ, ನಾನು ಯಾಕೆ ಶರ್ವನಾಸ ಆಗ್ಬೇಕು? ನಾನು ಏನಾದ್ರೆ ಖರೀದಿ ಮಾಡ್ಕೋಬೇಕು, ಏನಾದ್ರೆ ಮಾರಬೇಕು, ನನ್ನ ಕಡೆ ಸಂಪತ್ತಿದೆ. ಪ್ರೀತಿಯ ಸಹೋದರರೇ, ಸಾಯೋದು ಮುಂಚೆ ಅದೇ ಹಣ ನಿಮ್ಗೆ ಮೋಸಗಾರರಾಗ್ತೈತಿ, ಅದೇ ಸಂಪತ್ತು ನಿಮ್ಗೆ ಮೋಸ ಕೊಡ್ತೈತಿ. ಏಕೆಂದ್ರೆ ಇಡೀ ಜೀವನ ನೀವು ಬರೀ ಹಣ ಸಂಪತ್ತು ಜಮಾ ಮಾಡದಲ್ಲಿ ನೀವು ಕಳೆದಿದ್ರ ಟೈಮು. ನಾನು ದುಡಿಬೇಕು, ನಾನು ಜಮಾ ಮಾಡಿ ದುಡಿಬೇಕು, ಜಮಾ ಮಾಡಬೇಕು, ದುಡಿಬೇಕು, ಜಮಾ ಮಾಡಬೇಕು. ಇಷ್ಟು ಜಮಾ ಮಾಡಿದಿರ, ನಾಲ್ಕು ಅಕೌಂಟ್ ಇದೆ, ನಾಲ್ಕು ಎಷ್ಟು ಬ್ಯಾಂಕ್ ಇದೆ, ಆದ್ರೆ ಇನ್ನೂ ಹಣ ಜಮಾ ಮಾಡಕ್ ಕುಂತಿದೀವಿ. ಅದೇ ಅಕೌಂಟು, ಅದೇ ಬ್ಯಾಂಕ್ಗಳು, ಅದೇ ಹಣ ಸಂಪತ್ತು ಸಾಯೋದು ಮುಂಚೆ ನಮ್ಗೆ ಮೋಸ ಕೊಡ್ತೈತಿ. ಒಂದೊಂದು ವಸ್ತು ನೆನಪು ಬರ್ತೈತಿ, ಹಾಯ್ ಅಲ್ಲ, ಈ ಬ್ಯಾಂಕಿನ ಒಳಗೆ ನಾನು ಇಷ್ಟು ರೊಕ್ಕ ಜಮಾ ಮಾಡಿದ್ಯಾ, ಎಲ್ಲೈತಿ ನನ್ನ ದುಡ್ಡು? ಏನು ಒಯ್ಯಂಗಿಲ್ಲ ನಾವು. ಅದರ ಒಳಗಿನ ಒಂದು ಕಾಯಿನ್ ನಮ್ಗೆ ಸಿಗೋದಿಲ್ಲ. ಸಾವಿನ ಸಮೀಪ ಸತ್ತಿದ ನಂತರ ನಮ್ಗೆ ಏನು ಕೊಡಂಗಿಲ್ಲ. ಇನ್ನು ಮಕ್ಕಳು ಬಂದು ನೋಡ್ತಾರ, ಅಪ್ಪಾಜಿ ಎದೆ ಮೇಲೆ ನೋಡಿ ಏನಾದ್ರೆ ಬಂಗಾರದಿಲ್ಲ ಅಂದ್ರೆ ಬೆಳೆದು ಉಂಗ್ರಂಗಿರ ಇರ್ಬೋದು, ಸರ ಇರ್ಬೋದು ನೋಡು. ಹಜರತರ ಮೊದಲ ತೆಗೆದುಕೊಡ್ರಿ ಅದು ಬಂಗಾರದ ಉಂಗ್ರ. ಮಕ್ಕಳು ಹೇಳ್ತಾರ ಮೊದಲಿಗೆ ತೆಗೆದುಕೊಡ್ರಿ ಅಪ್ಪಾಜಿ ಅವರು. ಮೊದಲಿಗೆ ಮಕ್ಕಳು ಹೇಳ್ತಾರ, ಹಣ ಸಂಪತ್ತಿನಿಂದ ಮೋಸ ಪಡ್ಕೊಂತಾರ. ಅವಾಗ ಎದೆ ಏನಿದೆ ದೇಹ ಒದರಿ ಹೇಳ್ತಿದೆ ಅಂತೆ. ನನ್ನ ಮಕ್ಕಳು, ಎಷ್ಟು ನೀವು ಲಾಲ್ಚಿ ಅದೀರಾ, ಎಷ್ಟು ನೀವು ಹೊಟ್ಟೆ ಹಸಿ ಹೋದಿರಾ. ನನ್ನ ಬಗ್ಗೆ ಒಂದು ಕುರಾನ್, ಅದೇ ಸಂಪತ್ತಿನಿಂದ ಒಂದು ಕುರಾನ್ ಸತ್ಕ ಕೊಡದು ಬಿಟ್ಟು ಇನ್ನೂ ಸಂಪತ್ತು ಜಮಾ ಮಾಡಕೊಡ್ಕೊಂತಿದ್ರ ನನ್ನ ಹೆಸರಿಂದ. ತಂದೆಯ ದೇಹ ಹೇಳ್ತದಂತೆ ಪ್ರೀತಿಯ